ಪ್ರಕರಣದಲ್ಲಿ ಅವರು ಫೋನಲ್ಲಿ ಮಾತಾಡ್ತಿರೋ ಫೋನು ಸೀಸ್ ಆಗಿದೆ, ಆದ್ರೆ ಅದನ್ನ ರೆಕಾರ್ಡ್ ಮಾಡಿರುವಂತ ಫೋನು ಆ ವ್ಯಕ್ತಿ ಯಾರು ಅಂತ ಏನಾದ್ರು ಬಹಿರಂಗ ಆಗಿದೆಯಾ? ನೋಡಿ, ಎಲ್ಲಾನು ಕೂಡ ನಾವು ನಿಮ್ಗೆ ಹೆಂಗೆ ಹೇಳೋಕ್ಕಾಗ್ತದೆ ಸರ್? ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಯಾರು ಮಾಡಿಸಿದ್ರು? ಈಗ ಅಲ್ಲಿ ಕಾರಾಗೃಹದಲ್ಲಿ ಆಗಬಾರ್ದಂಥ ಚಟುವಟಿಕೆಗಳು ಆಗ್ತಾ ಇದ್ರೆ ಅದನ್ನು ನಿಯಂತ್ರಣ ಮಾಡ್ಲಿಕ್ಕೆ ನಮ್ದಾದಂಥ ಕೆಲವು ಸೂತ್ರಗಳನ್ನು ನಾವು ಬಳಸ್ಕೋತೀವಿ. ಅದನ್ನು ಕೂಡ ನಾವು ಹೇಳ್ಕೊತಾ ಹೋಗ್ಬಿಟ್ರೆ ಕಷ್ಟ ಆಗುತ್ತೆ. ಇಟ್ ಈಸ್ ಅವರ್ ಡ್ಯೂಟಿ ಟು ಎನ್ಶೋರ್ ಕಂಡ್ಯೂಸಿವ್ ಎನ್ವೈರ್ಮೆಂಟ್ ಇನ್ ದ ಪ್ರಿಸನ್ಸ್. ಯಾರಿಗೂ ಸ್ವಲ್ಪ ಹಳೇದಿದೆ. ನಾನು ಜವಾಬ್ದಾರಿ ವಹಿಸ್ಕೊಳೋದಕ್ಕಿಂತ ಮುಂಚಿದ ವಿಡಿಯೋ ಇರೋದು. ಇದು ಒಂದು 6 ತಿಂಗಳ ಹಿಂದೆ ಇದೆ. ವೈಫೈಯಿಂದ ಅದು ಸ್ವಲ್ಪ ಮಾಹಿತಿ ತಪ್ಪಿದೆ. ಇಲ್ಲ, ನೋಡಿ, ಕೈಂಡ್ಲಿ ಎಕ್ಸ್ಕ್ಯೂಸ್ ಮೀ, ಅವೆಲ್ಲ ಮಾಹಿತಿಗಳು ನಾವು ಪಬ್ಲಿಕ್ನಲ್ಲಿ ಹೇಳೋಂಗೆ ಇಲ್ಲ. ಯಾರು ಕೊಟ್ಟರು, ಏನು ಕೊಟ್ಟರು, ಅವೆಲ್ಲನೂ ಕೂಡ ತನಿಖೆ ನಡೀತಾ ಇದೆ. ಅದು ತನಿಖೆ ನಡೆದಾದ್ಮೇಲೆ ಯಾರ್ಯಾರು ಇದಕ್ಕೆ ಸಹಕಾರ ನೀಡಿದ್ದಾರೆ ಅವ್ರ ತಲೆದಂಡ ಅಂತೂ ಆಗುತ್ತೆ. ಆಫೀಸರ್ಸ್ ಆರ್ ಆಲ್ರೆಡಿ ಸಸ್ಪೆಂಡೆಡ್. ವಿ ಆರ್ ಗೋಯಿಂಗ್ ಟು ಹ್ಯಾವ್ ಅ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಆಡಿಟ್ ಆಫ್ ಆಲ್ ಪ್ರಿಸನ್ಸ್. ಏನೇನು ಲೋಪಗಳಾಗಿದೆ, ಹೇಗಾಗ್ತಾ ಇದೆ, ಕೆಲವು ಕಡೆ ಸಿಗ್ನಲ್ ಹೇಗೆ ಬರ್ತಾ ಇದೆ, ಕೆಲವು ಕಡೆ ಸಿಗ್ನಲ್ ಯಾಕೆ ಬರ್ತಾ ಇಲ್ಲ, ಅವೆಲ್ಲನೂ ಕೂಡ ನೋಡ್ಬೇಕಲ್ಲ. ಕಿರಿಯ ಹಿರಿಯ ಯಾವುದು ಪ್ರಶ್ನೆ ಇಲ್ಲ. ಅವ್ರ ಪಾತ್ರ ಇದ್ರೆ ಅವ್ರ ತಲೆದಂಡ ಆಗೇ ಆಗುತ್ತೆ. ಸ್ಪಷ್ಟವಾದಂಥ ಸಂದೇಶ ತಮ್ಮ ಮುಖಾಂತರ ರವಾನೆ ಮಾಡ್ತಾ ಇದ್ದೀನಿ. ಯಾವ ಅಧಿಕಾರಿಗಳು ಕೂಡ ನನ್ನ ಅವಧಿನಲ್ಲಿ ಪ್ರೊಟೆಕ್ಷನ್ ಸಿಗೋದಿಲ್ಲ. ಅವರು ಪಿ ಸಿ ಇರ್ಬೋದು, IPS ಇರ್ಬೋದು, ಐ ಡೋಂಟ್ ಕೇರ್. ಇಲ್ಲ, ಬೇರೆದು ಸಿಕ್ಕಿದೆ. ಇಟ್ ಇಸ್ ನಾಟ್ ಟಾರ್ಗೆಟೆಡ್ ಆಟ್ ಎನಿ ಇಂಡಿವಿಜುವಲ್. ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಾನು ಪ್ರಿಸನ್ಸಿಗೆ ಹೋದಾಗ ನನಗೆ ಕೆಲವು ಲೋಪಗಳು ಕಂಡುಬಂತು. ಅದು ಸರಿನಾ ಇಲ್ಲ ಅಂತ ನೋಡಲಿಕ್ಕೆ ನಾನು ಒಂದು ತನಿಖಾ ತಂಡನ ರಚನೆ ಮಾಡಿ ನಾನು ಕಳಿಸಿದ್ದೆ. ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಪ್ರಜ್ವಲ್ ರೇವಣ್ಣ ಆರ್ ಎನಿಬಡಿ ಎಲ್ಸ್. ಆ ವ್ಯವಸ್ಥೆ ಏನಿದೆ ಅದು ನಡೆಸೋ ಜವಾಬ್ದಾರಿ ನಂದಿದೆ. ಅದರಲ್ಲಿ ಲೋಪಗಳೇನಿದೆ ನಾನು ಕಣ್ಣಾರೆ ನೋಡಿದಾಗ ಅದು ಸರಿನಾ ಇಲ್ಲ ಅಂತ ತಿಳ್ಕೊಳ್ಳೋಕ್ಕೆ ನಾನು ಮಾಡಿಸಿ. ನೋಡಿ, ಮೊಬೈಲ್ಗಳು ಭಾಳ ಇಲ್ಲ, ಬಟ್ ಏನು ಆಪ್ರೇಷನಲ್ ಲ್ಯಾಪ್ಸಸ್ ಇವೆ, ಕೆಲವು ಬೇಜವಾಬ್ದಾರಿತನ ಇದೆ. ಅವೆಲ್ಲನೂ ಸರಿಪಡಿಸುವ